ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಕಳೆದ 8 ವರ್ಷಗಳಿಂದ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಎಸ್ ಬ್ಯಾಂಕ್ ಅನ್ನೋ ಕಂಪನಿಯ ಶೇರ್ ಅಥವಾ ಸ್ಟಾಕನ್ನು ಇಟ್ಕೊಂಡು ಯಾವ ರೀತಿ ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಬಹುದು, ಕಂಪನಿ ಯಾವ್ಯಾವ ರೀತಿಯಲ್ಲಿ ನಂಬರ್ಸ್ ಇದೆ, ಕಂಪನಿಯಲ್ಲಿರುವಂಥ ಹಣಕಾಸಿನ ವ್ಯವಹಾರಗಳು ಯಾವ್ಯಾವ ರೀತಿ ನಡೀತಾ ಇದೆ, ಅದೇ ರೀತಿ ಅಲ್ಲದೆ ಇದರ ಹಿಸ್ಟ್ರಿ ಏನು, ಇದರಲ್ಲಿ ಯಾವ್ಯಾವ ರೀತಿಯಲ್ಲಿ ಒಂದು ಗ್ರೋತ್ ಕಂಡಿದೆ, ಈ ಕಂಪನಿ ಯಾವ ರೀತಿಯಿಂದ ಬೆಳ್ಕೊಂಡು ಬಂದಿದೆ, ಯಾವ ರೀತಿಯಲ್ಲಿ ಏರಿಳಿತಗಳನ್ನ ಕಂಡಿದೆ, ಇದೆಲ್ಲವನ್ನು ಬಹಳ ಇನ್ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ ರೀತಿಯಲ್ಲಿ ಒಂದು ಕಂಪನಿಯನ್ನು ನೋಡಬೇಕು, ಯಾವ ರೀತಿಯಲ್ಲಿ ಒಂದು ಕಂಪನಿಯಲ್ಲಿರುವಂತಹ ಫಂಡಮೆಂಟಲ್ ಸ್ಟ್ರೆಂತನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಇಂಡಸ್ಟ್ರಿ ಸೆಕ್ಟರ್ ವೈಸ್ ಯಾವ ರೀತಿ ಚೇಂಜಸ್ಗಳಾಗುತ್ತೆ, ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ನಾವು ವಿತ್ ರೆಸ್ಪೆಕ್ಟ್ ಟು ದ ಸ್ಟಾಕ್ ಇಂಡಸ್ಟ್ರಿ ನೋಡಬೇಕು, ಇದೆಲ್ಲವನ್ನು ಬಹಳ ಇನ್ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋ ಮುಗಿಯೋಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಸಪೋಸ್ ನೀವೇನಾದರೂ ನಮ್ಮ ವಿಡಿಯೋಸ್ಗಳನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೋ ದಟ್ ನಾವು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಯಾವುದೇ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ಆ ಕಂಪನಿಯ ಹಿಸ್ಟ್ರಿ ಅಥವಾ ಆ ಕಂಪನಿ ಯಾವ ರೀತಿಯಲ್ಲಿ ಬೆಳ್ಕೊಂಡು ಬಂದಿದೆ, ಯಾವ ರೀತಿಯಲ್ಲಿ ಅದರ ಹಿಸ್ಟ್ರಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಅದರಿಂದ ನಮಗೆ ಸುಮಾರು ವಿಷಯಗಳನ್ನ ಕಲೀಲಿಕ್ಕೆ ಸಿಗುತ್ತೆ. ಸೊ ಫಸ್ಟ್ ಎಸ್ ಬ್ಯಾಂಕಿನ ಹಿಸ್ಟ್ರಿಯನ್ನು ನೋಡೋಣ, ಯಾವ ರೀತಿಯಲ್ಲಿ ಈ ಕಂಪನಿ ಬೆಳ್ಕೊಂಡು ಬಂತು. ಮೊದಲನೇದಾಗಿ ಎಸ್ ಬ್ಯಾಂಕ್ ಸ್ಟಾರ್ಟ್ ಆಗಿದ್ದು, ಸೊ ಇಟ್ ಸ್ಟಾರ್ಟೆಡ್ ಯಾವಾಗ ಸ್ಟಾರ್ಟ್ ಆಗಿದಪ್ಪ ಅಂತ ಅಂದರೆ 1999ರಲ್ಲಿ 3 ಜನ ಸಕ್ಸಸ್ಫುಲ್ ಬ್ಯಾಂಕರ್ಸ್, ಅಂದರೆ ಬ್ಯಾಂಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುವಂಥವ್ರು, ಬ್ಯಾಂಕಿಂಗ್ ರಿಲೇಟೆಡ್ ಕಂಪನಿಲಿ ವರ್ಕ್ ಮಾಡ್ತಾ ಇರುವಂತಹ ಸಕ್ಸಸ್ಫುಲ್ ಪರ್ಸನ್ಸ್ಗಳು 3 ಜನ ಸೇರಿಕೊಂಡು NBFC ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ 1999ನಲ್ಲಿ. ಸೊ ಆ 3 ಜನ ಯಾರಪ್ಪ ಅಂತ ಅಂದರೆ ರಾಣಾ ಕಪೂರ್, ಅಶೋಕ್ ಕಪೂರ್ ಹಾಗೆ ಹರ್ಕಿರತ್ ಸಿಂಗ್ ಅಂತ ಹೇಳ್ಬಿಟ್ಟು. ಈ 3 ಜನನು ಬ್ಯಾಂಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುವಂತಹ ವ್ಯಕ್ತಿಗಳು, ಬ್ಯಾಂಕಿಂಗ್ ರಿಲೇಟೆಡ್ ಒಳ್ಳೊಳ್ಳೆ ಪೊಸಿಷನ್ಸ್ ಇರುವಂತಹ ವ್ಯಕ್ತಿಗಳು. ಇವರು ಈ 3 ಜನ ಸೇರಿಕೊಂಡು NBFCಯನ್ನು 1999ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಾದ ಮೇಲೆ 2004 ಈ ಒಂದು NBFCಗೆ ಬ್ಯಾಂಕಿಂಗ್ ಲೈಸೆನ್ಸ್ ಸಿಗುತ್ತೆ. ಸೊ ಅಂದರೆ ಅವರು ಅಫಿಷಿಯಲ್ ಆಗಿ ಬ್ಯಾಂಕಿಂಗನ್ನು ಮಾಡ್ಬೋದು ಜನಗಳ ಜೋಡಿ ಅನ್ನೋ ಒಂದು ಲೈಸೆನ್ಸು 2004 ಎಸ್ ಬ್ಯಾಂಕಿಗೆ ಸಿಗುತ್ತೆ. ಸೊ ಅಷ್ಟೇ ಅಲ್ಲ, 2004ರಲ್ಲಿ ಎಸ್ ಬ್ಯಾಂಕ್ ಅಂತ ಕರೆಸ್ಕೊಳ್ಳುತ್ತೆ. ಇದು ಈ ಒಂದು NBFC ಏನು ಈ 3 ಜನ ಸೇರಿ ಸ್ಟಾರ್ಟ್ ಮಾಡಿದ್ರು ಅದು ಎಸ್ ಬ್ಯಾಂಕ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಇದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ಸ್ಟೆಪ್ನ ತಗೊಳುತ್ತೆ ಎಸ್ ಬ್ಯಾಂಕ್. 2005ರಲ್ಲಿ ಎಸ್ ಬ್ಯಾಂಕ್ ಬಂದು ಪಬ್ಲಿಕಲ್ಲಿ ಲಿಸ್ಟ್ ಆಗುತ್ತೆ, ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಅವರ ಕಂಪನಿಯನ್ನು ಲಿಸ್ಟ್ ಮಾಡ್ತಾರೆ. IPO ರಿಲೀಸ್ ಆಗುತ್ತೆ 2005 ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಒಂದು ಕಂಪನಿ ಸೆಟ್ಲ್ ಆಯಿತು, ಸೊ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಬಟ್ ಆಲ್ ಆಫ್ ಅ ಸಡನ್ 2008 ಬಹಳನೇ ಶಾಕಿಂಗ್ ನ್ಯೂಸ್ ಕಾದಿರುತ್ತೆ ಈ ಎಸ್ ಬ್ಯಾಂಕಿಗೆ. ಯಾಕೆ ಅಂತ ಅಂದರೆ ನಮ್ಮೆಲ್ಲರಿಗೂ ಗೊತ್ತು, 2008 ಬಾಂಬೆಯಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ 2008 ನಡೆದಿರೋಂತಹ ಈ ಒಂದು ಅಟ್ಯಾಕಲ್ಲಿ ಅಶೋಕ್ ಕಪೂರ್ ಕೂಡ ಒಬ್ರು ಆಗಿರ್ತಾರೆ, ಅವರು ಕೂಡ ಅವ್ರ ಪ್ರಾಣನ ಕಳ್ಕೊಳ್ತಾರೆ ಈ ಒಂದು ಇದರಲ್ಲಿ. ಇದು ಬಹಳ ಶಾಕಿಂಗ್ ನ್ಯೂಸ್ ಆಗುತ್ತೆ ಎಸ್ ಬ್ಯಾಂಕ್ಗೆ, ಬಿಕಾಸ್ ಒನ್ ಆಫ್ ದ ಮೇನ್ ಪರ್ಸನ್ ಇನ್ ದ ಕಂಪನಿ ಅವರು ತೀರ್ಕೊಂಡಾಗ ಎಷ್ಟೋ ಗಲಿಬಿಲಿಗಳು ಸ್ಟಾರ್ಟ್ ಆಯಿತು ಕಂಪನಿಯಲ್ಲಿ. ಆ ಒಂದು ಮೂಮೆಂಟಲ್ಲೇ ಇಂಟರ್ನಲ್ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ಎಸ್ ಬ್ಯಾಂಕಲ್ಲಿ. ಸೊ ಇನ್ ಬಿಟ್ವೀನ್ ಪ್ರಮೋಟರ್ಸ್ ಏನಿದೆಯೋ ಬಹಳ ಒಂಥರ ಕಾನ್ಫ್ಲಿಕ್ಟ್ಸ್ಗಳು ಸ್ಟಾರ್ಟ್ ಆಗುತ್ತೆ 2008. ಇದಾದ್ಮೇಲೆ ಮತ್ತೊಂದು ನ್ಯೂಸ್ ಬರುತ್ತೆ 2008 ಆದಮೇಲೆ. ಸೊ ಅದು ಏನಪ್ಪಾ ಅಂತ ಅಂದರೆ 35,000 crore ಸ್ಟ್ರೆಸ್ ಲೋನ್ ಇದೆ ಕಂಪನಿಯಲ್ಲಿ ಎಸ್ ಬ್ಯಾಂಕಲ್ಲಿ ಅಂತ. ಸೊ ಇದರ ಅರ್ಥ ಏನಪ್ಪಾ ಅಂದರೆ, ಈಗ ಸಪೋಸ್ ಲೆಟ್ಸೇ ಈಗ ಒಂದು ಬ್ಯಾಂಕಿಂಗ್ ಸೆಗ್ಮೆಂಟಲ್ಲಿ ಅವ್ರು ಲೋನ್ ಕೊಡ್ತಿರೋ ಅಂತಂದ್ರೆ ಅದಕ್ಕೆ ಇಂಟ್ರೆಸ್ಟ್ ರೇಟ್ನ ಕಲೆಕ್ಟ್ ಮಾಡ್ತಿರ್ತಾರೆ ಬೇರೆಯವ್ರ ಕಡೆಯಿಂದ. ಅದು ಇಂಟ್ರೆಸ್ಟ್ನ ಜಾಸ್ತಿ ಅವ್ರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಏನರ್ಥ ಅಂದರೆ ಅವ್ರಿಗೆ ಭಾಳ ದುಡ್ಡಿನ ರಿಕ್ವೈರ್ಮೆಂಟ್ ಇರುತ್ತೆ, ಅಥವಾ ಅವ್ರು ಏನೋ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ರನ್ ಆಗ್ತಾ ಇರ್ತಾರೆ. ಆ ಥರ ಕಂಪ್ನಿಗಳಿಗೆ ಎಸ್ ಬ್ಯಾಂಕ್ ಲೋನ್ ಕೊಟ್ಟಿತ್ತು ಆ ಟೈಮಲ್ಲಿ. ಸೊ ಇದು ಏನಕ್ಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ. ಏನಕ್ಕೆಪ್ಪ ಅಂತ ಅಂದರೆ ಹೈಯರ್ ದ ರಿಸ್ಕ್ ಹೈಯರ್ ದ ರಿವಾರ್ಡ್, ಜಾಸ್ತಿ ರಿಸ್ಕ್ ಇದ್ದಷ್ಟು ಜಾಸ್ತಿ ರಿವಾರ್ಡ್ ಇರುತ್ತೆ. ಎಸ್ ಬ್ಯಾಂಕ್ ಏನು ಮಾಡೋದಪ್ಪ ಅಂತ ಅಂದರೆ ಜಾಸ್ತಿ ರಿಸ್ಕ್ ಇರೋಂತಹ ಒಂದು ಇನ್ವೆಸ್ಟ್ಮೆಂಟ್ಸ್, ಜಾಸ್ತಿ ರಿಸ್ಕ್ ಇರೋಂತಹ ಒಂದು ಲೋನ್ಗಳೇನಿತ್ತು ಅಂಥ ಲೋನ್ಗಳನ್ನು ಕೊಟ್ಬಿಟ್ಟು ಜಾಸ್ತಿ ಇಂಟ್ರೆಸ್ಟನ್ನು ತಗೊಳ್ತಾ ಇದ್ರು. ಹಾಗಾಗಿ ಅವರ ಇಂಟ್ರೆಸ್ಟ್ ಮಾರ್ಜಿನ್ ಏನಿತ್ತೋ ಬಹಳ ಜಾಸ್ತಿ ಇತ್ತು ಆ ಟೈಮಲ್ಲಿ. ಅವ್ರಿಗೆ ಬರ್ತಾ ಇರೋಂತಹ ಇಂಟ್ರೆಸ್ಟಿಂದ ಬರ್ತಾ ಇರೋಂತಹ ಲಾಭ ಏನಿತ್ತೋ ಅದು ಬಹಳ ದೊಡ್ಡದಿತ್ತು. ಏನಕ್ಕೆ ಅಂತ ಅಂದರೆ ಅವರು ರಿಸ್ಕ್ ಬಹಳ ತಗೊಳ್ತಾ ಇದ್ರು. ಏನಕ್ಕೆ ಅಂದರೆ ಈ ಥರ ಸ್ಟ್ರೆಸ್ ಲೋನ್ ಕೊಡೋದ್ರ ಮೂಲಕ ಜಾಸ್ತಿ ಬೆಳೆದೇ ಇರೋ ಕಂಪನಿಗಳು ಅಥವಾ ತುಂಬ ಕಷ್ಟಪಡ್ತಾ ಇರೋಂತಹ ಕಂಪನಿಗಳಿಗೆ ಲೋನ್ ಕೊಟ್ಬಿಟ್ಟು ಅವರು ಜಾಸ್ತಿ ಇಂಟ್ರೆಸ್ಟ್ನ ಕಲೆಕ್ಟ್ ಮಾಡ್ತಾ ಇದ್ರು. ಈ ಒಂದು ನ್ಯೂಸು
ಬಹಳ ಇಂಪಾರ್ಟೆಂಟ್ ಆಗಿತ್ತು ಆ ಟೈಮಲ್ಲಿ. ಸೊ ಇದೆಲ್ಲ ವಿಷಯಗಳನ್ನು ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ, ಇವತ್ತೆಲ್ಲ ನಾಳೆ ಪಬ್ಲಿಕ್ಕಿಗೆ ಬರಲೇಬೇಕು. ಸೊ ಇನ್ವೆಸ್ಟರ್ಸ್ ಎಷ್ಟು ಜನ ಪಾಪ ಇನ್ವೆಸ್ಟ್ ಮಾಡಿರ್ತಾರೆ ಕಂಪನಿಗಳಲ್ಲಿ. ಸೊ ಇನ್ವೆಸ್ಟರ್ಸ್ಗಳಿಗೆ ಅಥವಾ ಪಬ್ಲಿಕ್ಕಲ್ಲಿ ಈ ಒಂದು ವಿಷಯಗಳು ಹೊರಗಡೆ ಬರೋಕ್ಕೆ ಶುರು ಆಯಿತು. ಸೊ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಪ್ಪ ಇದಾದ್ಮೇಲೆ ಆಗಿದ್ದು ಅಂತ ಅಂದರೆ 2018 RBI ಒಂದು ಅನೌನ್ಸ್ಮೆಂಟ್ನ ಹೊರಡಿಸುತ್ತೆ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಪ್ರಮೋಟರ್ಸ್ ಆಫ್ ಯೆಸ್ ಬ್ಯಾಂಕ್. ಸೊ ಯೆಸ್ ಬ್ಯಾಂಕಲ್ಲಿರುವಂತಹ ಒಬ್ಬರು ರಾಣಾ ಕಪೂರ್ ಅನ್ನೋ ಮತ್ತೊಬ್ಬ ಪ್ರಮೋಟರ್ ಏನಿದಾರೋ ಅವರು 2019 ಒಳಗಡೆಗೆ ರಿಸೈನ್ ಮಾಡಬೇಕು ಸೊ ಅನ್ನೋ ಒಂದು ವಿಷಯಕ್ಕೆ ನಿರ್ಧಾರಕ್ಕೆ ಬರುತ್ತೆ RBI. ವಿತ್ ರೆಸ್ಪೆಕ್ಟ್ ಟು ದ ಫಂಡಮೆಂಟಲ್ಸ್ ರಿಲೇಟೆಡ್ ಈ ಒಂದು ನ್ಯೂಸು ಬಹಳ ಮುಖ್ಯವಾಗಿರುತ್ತೆ. ಆ ಒಂದು ಸಮಯದಲ್ಲಿ 2018 ಬಂದಿರುವಂಥ ಈ ನ್ಯೂಸಿಂದ ಎಷ್ಟೋ ಚೇಂಜಸ್ಗಳಾಗಕ್ಕೆ ಶುರುವಾಯಿತು ಕಂಪನಿಯಲ್ಲಿ. ಒಂದು ಟೈಮಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬೆಳೆದಿರೋಂತಹ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಪೆನ್ನಿ ಸ್ಟಾಕ್ ಆಗುತ್ತೆ. ಸೊ ತುಂಬ ಕಡಿಮೆ ಲೆವೆಲಲ್ಲಿ ಟ್ರೇಡ್ ಆಗೋಕ್ಕೆ ಶುರು ಆಗುತ್ತೆ. ಇನ್ವೆಸ್ಟರ್ಸ್ಗಳು ವಿಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬಿಕಾಸ್ ಆಫ್ ದ ಫಿಯರ್. ಸೊ ಏನೋ ನಡೀತಾ ಇದೆ ಕಂಪನಿಯಲ್ಲಿ ಒಂದು ಭಯದಿಂದ ಎಷ್ಟೋ ಜನ ವಿಡ್ರಾಲ್ ಮಾಡ್ಕೊಳ್ತಾರೆ ಈ ಒಂದು ಕಂಪನಿಯಲ್ಲಿ. ಹಾಗಾಗಿ ಈ ಕಂಪನಿಯ ಶೇರು ಬಹಳ ಕುಸಿಯುತ್ತೆ 2018 ಆದಮೇಲೆ. ರಾಣಾ ಕಪೂರ್ ಅವರು ಎಕ್ಸಿಟ್ ಆದಮೇಲೆ ರವನೀತ್ ಗಿಲ್ ಅಂತ ಒಬ್ಬ ವ್ಯಕ್ತಿ CEO ಆಗಿ ಅಪಾಯಿಂಟ್ ಆಗ್ತಾರೆ ಯೆಸ್ ಬ್ಯಾಂಕ್ ಅಲ್ಲಿ. ಸೊ ಇವರು ಬಹಳ ಓಪನ್ ಆಗಿ ರಿಪೋರ್ಟ್ ಹೇಳ್ತಾರೆ ದಟ್ ಏನಪ್ಪಾ ಅಂತ ಅಂದ್ರೆ ಕಂಪನಿ ಬಹಳ ಸ್ಟ್ರೆಸ್ ಲೋನ್ ಕೊಟ್ಟಿದೆ. ಸೊ ಇದರಿಂದ ನಾವು ಪ್ರೊವಿಷನಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಲಾಸ್ನ ಬುಕ್ ಮಾಡಬೇಕಾಗುತ್ತೆ. ಬಿಕಾಸ್ ಈಗ ಸಾಲ ಕೊಟ್ಟವರು ವಾಪಸ್ ಅವರಿಗೆ ಸಾಲ ಕಟ್ಟಲಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಬ್ಯಾಂಕ್ ಅದನ್ನ ಲಾಸ್ ಅಂತಾನೆ ಕನ್ಸಿಡರ್ ಮಾಡಿ ಲಾಸ್ ಬುಕ್ ಮಾಡಬೇಕಾಗುತ್ತೆ. ಪ್ರೊವಿಷನಿಂಗ್ ಅಂತ ಹೇಳ್ತಾರೆ ಅದನ್ನ, ಲೋನ್ ಪ್ರೊವಿಷನಿಂಗ್. ಸೊ ಯೆಸ್ ಬ್ಯಾಂಕ್ ಏನಿದೆಯೋ ಒಂದು ವರ್ಷದಲ್ಲೇನೆ ಬಹಳ ದೊಡ್ಡ ಲಾಸ್ ಅನ್ನ ಅವರು ರಿಪೋರ್ಟ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಕೊಟ್ಟಿರುವಂತಹ ಬ್ಯಾಡ್ ಲೋನ್ಗಳು ಏನಿತ್ತು ಅದನ್ನ ಅವರು ಲಾಸ್ ಆಗಿ ಬುಕ್ ಮಾಡ್ತಾರೆ. ಸೊ ಇದೇ ಒಂದು ಸಮಯದಲ್ಲಿ ರವನೀತ್ ಗಿಲ್ ಏನಿದಾರೋ, ಸೊ ಅವರು ಹೊಸ CEO ಆಗಿರುವಂಥವ್ರು, ಅವರು ಆಪರೇಷನ್ಸ್ಗಳನ್ನ ನಾರ್ಮಲೈಸ್ ಮಾಡಲಿಕ್ಕೆ, ಸೊ ಕಂಪನಿ ತುಂಬ ಕುಸಿತಾ ಇರುತ್ತೆ. ಸೊ ಆ ಥರ ಟೈಮಲ್ಲಿ ಈ ಒಂದು ಬ್ಯಾಂಕಿಂಗ್ನ ಚೆನ್ನಾಗಿ ನಡೆಸಬೇಕು ಅನ್ನೋ ಒಂದು ಉದ್ದೇಶದಿಂದ 2 ಬಿಲಿಯನ್, ಸೊ 2 ಬಿಲಿಯನ್ ಅಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋ ಒಂದು ಇದರಿಂದ ಟ್ರೈ ಮಾಡ್ತಾರೆ ಅದನ್ನು, ಆ ಥರ ಫಂಡನ್ನು ರೈಸ್ ಮಾಡಲಿಕ್ಕೆ ಇನ್ವೆಸ್ಟರ್ಸ್ಗಳಿಂದ. ಅನ್ಫಾರ್ಚುನೇಟ್ಲಿ ಅದು ಆ ಟೈಮಲ್ಲಿ ಸಾಧ್ಯ ಆಗಲ್ಲ. ಸೊ ಅವ್ರಿಗೆ ಆ ಒಂದು ಫಂಡನ್ನು ರೈಸ್ ಮಾಡಲಿಕ್ಕೆ ಆಗಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಮತ್ತೆ ಕೂಡ ಶಾಕಿಂಗ್ ನ್ಯೂಸ್ ಇರುತ್ತೆ ಯೆಸ್ ಬ್ಯಾಂಕಿಗೆ. 6 ಮಾರ್ಚ್ 2020 RBI ಬಂದು ಮೊರಟೋರಿಯಂನ ಈ ಒಂದು ಬ್ಯಾಂಕಿಂಗ್ ಮೇಲೆ ಹಾಕ್ತಾರೆ. ಸೊ ಅಂದರೆ ಈಗ ಯಾರೇ ಒಬ್ಬರು ಡೆಪಾಸಿಟ್ ಮಾಡಿದ್ದಾರೆ ಈ ಒಂದು ಬ್ಯಾಂಕಲ್ಲಿ ಅಂತ ಅಂದರೆ 30 ದಿನದವರೆಗೂ 50,000 ಮೇಲೆ ದುಡ್ಡನ್ನು ತೆಗೆಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ರಿಸ್ಟ್ರಿಕ್ಷನ್ನ ಹಾಕ್ತಾರೆ. ಇದರಿಂದ ಬಹಳ ಒಂದು ಗಲಿಬಿಲಿ ಸ್ಟಾರ್ಟ್ ಆಗುತ್ತೆ ಮಾರ್ಚ್ 2020 ಆದಮೇಲೆ. ಬಟ್ ಖುಷಿ ವಿಷಯ ಏನಪ್ಪ ಅಂತಂದರೆ ಈ ಥರ ಒಂದು ಸಮಯದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಈ ಒಂದು ವಿಷಯವಾಗಿ ದುಡ್ಡನ್ನು ಕೊಡ್ತಾರೆ ಯೆಸ್ ಬ್ಯಾಂಕಿಗೆ. ಸೊ ದುಡ್ಡು ಬಂದಾದಮೇಲೆ RBI ಈ ಒಂದು ಮೊರಟೋರಿಯಂ ಸ್ಕೀಮ್ ಏನಿತ್ತು ಈ ಬ್ಯಾಂಕ್ ಮೇಲೆ ಇಟ್ಟಿದ್ದಂಥದ್ದು, ಸೊ ಆ ಒಂದು ರಿಸ್ಟ್ರಿಕ್ಷನನ್ನು ರಿಮೂವ್ ಮಾಡ್ತಾರೆ. ಸೊ ಇದಾಗೋದ್ರ ಮೂಲಕ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಅಡೆಕ್ವೆನ್ಸಿ ಅಂತ ಹೇಳ್ತಾರೆ, ಅದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬರುತ್ತೆ. ಇದನ್ನ ನೋಡೋಣ, ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಕ್ಯಾಪಿಟಲ್ ಅಡೆಕ್ವೆನ್ಸಿ ಏನಿದೆಯೋ ಈ ಒಂದು ಕಂಪನಿದು ಇಂಪ್ರೂವ್ ಆಗುತ್ತೆ. ಬೈ ಡಿಸೆಂಬರ್ 2020 ಒಳಗಡೆಗೆ 19.6% ಅಷ್ಟು ಕ್ಯಾಪಿಟಲ್ ಅಡಿಕ್ವೆನ್ಸಿ ಇರುತ್ತೆ. ಸೊ ಇದು ಬಹಳ ಮುಖ್ಯವಾದಂತಹ ವಿಷಯ. ಸೊ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ದುಡ್ಡನ್ನು ಇನ್ಫ್ಯೂಸ್ ಮಾಡಾದ್ಮೇಲೆ ಈ ಒಂದು ಇಂಪ್ರೂವ್ಮೆಂಟ್ಸ್ಗಳು ಈ ಒಂದು ಕಂಪನಿಯಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯೆಸ್ ಬ್ಯಾಂಕಿನ ಹಿಸ್ಟ್ರಿ ಆಗಿರುತ್ತೆ. ಸೊ 2020 ಏನಿತ್ತು ಇದರ ಹಿಸ್ಟ್ರಿ ಆಗಿರುತ್ತೆ. ಸೊ ನಮ್ಗೆ ಅರ್ಥ ಆಯಿತು ಇವಾಗ 1999 NBFC ಆಗಿ ಸ್ಟಾರ್ಟ್ ಆಗಿರುವಂತಹ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಏನಿದೆಯೋ 3 ಜನ ಸ್ಟಾರ್ಟ್ ಮಾಡಿದ್ದು. ಸೊ ಎಷ್ಟೋ ಏರಿಳಿತಗಳನ್ನು ಕಾಳ್ತು, ಎಷ್ಟೋ ಒಳ್ಳೊಳ್ಳೆ ಲಾಭ, ಒಳ್ಳೊಳ್ಳೆ ಪ್ರಾಫಿಟನ್ನು ಮಾಡ್ತಾ ಇರುವಂತಹ ಕಂಪನಿ ಸಡನ್ ಆಗಿ ಪೆನ್ನಿ ಸ್ಟಾಕ್ ಆಗುತ್ತೆ, ಸಡನ್ ಆಗಿ ತುಂಬ ಕುಸಿದೋಗುತ್ತೆ ಕಂಪನಿಯ ಸ್ಟಾಕು. ಇದೆಲ್ಲ ನಮಗೆ ಇಲ್ಲಿವರೆಗೂ ಅರ್ಥ ಆಯಿತು. ಬಟ್ ಖುಷಿ ವಿಷಯ ಏನಪ್ಪ ಅಂತಂದರೆ ದೆರ್ ಆರ್ ಸಮ್ ಇಂಪ್ರೂವ್ಮೆಂಟ್ ಪಾಯಿಂಟ್ಸ್. ನೀವು ಆಲ್ರೆಡಿ ಯೆಸ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಇದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಅದೇನು ಅಂತ ಇವಾಗ ನೋಡೋಣ. ಮೊದಲನೇದಾಗಿ ನಾವೆಲ್ಲರೂ ಇವತ್ತು ಯೂಸ್ ಮಾಡ್ತಾ ಇದ್ದೀವಿ UPI ಭೀಮ್ ಆ್ಯಪ್ ಅಂತ ಯೂಸ್ ಮಾಡ್ತೀವಿ. ಬೇರೆ ಬೇರೆ ಆ್ಯಪ್ಗಳಲ್ಲಿ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳ್ತೇವೆ, UPI ಅಂತ. ಸೊ ನಾವೆಲ್ಲರೂ ಇವತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಆಧಾರ್ ಲಿಂಕ್ಡ್ ಪೇಮೆಂಟ್ಗಳು, ಇದು ಈ ಥರ ಆನ್ಲೈನಲ್ಲಿ ಸುಮಾರು ಡಿಜಿಟಲೈಸೇಷನ್ ಆಗ್ತಾ ಇದೆ ನಮ್ಮ ಇವತ್ತಿನ ಪ್ರಪಂಚ ಬಂದು. ಸೊ ಆಬ್ವಿಯಸ್ಲಿ ನಾವು ಕೂಡ ಡಿಜಿಟಲೈಸೇಷನ್ ಕಡೆಗೆ ಮೂವ್ ಆಗ್ತಾ ಇದ್ದೀವಿ. ಹಾಗಾಗಿ ಡಿಜಿಟಲೈಸೇಷನ್ ಪಾರ್ಟ್ ಕೂಡ ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲಿ ಯೆಸ್ ಬ್ಯಾಂಕ್ ಬಹಳ ಒಂದು ದೊಡ್ಡ ಮಟ್ಟಿಗೆ ಬೆಳೆದಿರುತ್ತೆ. ಏನಕ್ಕೆ ಅಂತಂದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಇವಾಗ. ಸೊ ಇದು ಓವರ್ ಆಲ್ ಪೆನೆಟ್ರೇಷನ್ಸ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಕನ್ಸಿಡರಿಂಗ್ ಆಲ್ ದ ಬ್ಯಾಂಕಿಂಗ್ ಸೆಕ್ಟರ್ಸ್, ಬೇರೆ ಬೇರೆ ಬ್ಯಾಂಕ್ಗಳ ಜೋಡಿ ಕಂಪೇರ್ ಮಾಡಿದಾಗ ಯೆಸ್ ಬ್ಯಾಂಕಿನ ಮಾರ್ಕೆಟ್ ಶೇರ್, ಸೊ ಓವರ್ ಆಲ್ ಬೇರೆ ಬೇರೆ ಬ್ಯಾಂಕ್ಸ್ಗಳೆಲ್ಲ ಇರುತ್ತೆ, ಆದರೆ ಯೆಸ್ ಬ್ಯಾಂಕನ್ನು ಕನ್ಸಿಡರ್ ಮಾಡಿದರೆ ಆ ಬ್ಯಾಂಕಿಂಗ್ಗಳೆಲ್ಲ ಕಂಪೇರ್ ಮಾಡಿದರೆ ಇದರ ಮಾರ್ಕೆಟ್ ಶೇರ್ ಎಷ್ಟಿದೆ ವಿತ್ ರೆಸ್ಪೆಕ್ಟ್ ಟು ದ ಇಂಡಿವಿಜುವಲ್ ಕ್ಯಾಟಗರಿ. ಸೊ ನೋಡ್ಬೋದು ನೀವು UPI ಅಲ್ಲಿ 39.7% ನಷ್ಟು ಮಾರ್ಕೆಟ್ ಶೇರ್ ಇದೆ. ಸೊ ಇದು ತಮಾಷೆ ಏನಲ್ಲ, ಬಿಕಾಸ್ ಓವರ್ ಆಲ್ ಮಾರ್ಕೆಟ್ ಶೇರ್ ಅಲ್ಲಿ 39.7% ಆಫ್ ದ ಯೂಸರ್ಸ್ ಏನಿದಾರೋ ಆ ಒಂದು
UPI ಬೇಸ್ಡ್ ಟ್ರಾನ್ಸಾಕ್ಷನ್ಸ್, ಡಿಜಿಟಲೈಸೇಷನ್ ಟ್ರಾನ್ಸಾಕ್ಷನ್ಸ್ ಈ ಬ್ಯಾಂಕ್ ಥ್ರೂ ಆಗ್ತಾ ಇದೆ. ಇದು ಬಹಳ ಒಂದು ಒಳ್ಳೆಯ ಪಾಯಿಂಟ್ ಆಗುತ್ತೆ ಎಸ್ ಬ್ಯಾಂಕ್ ಕಡೆಯಿಂದ. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಆಧಾರ್ ಲಿಂಕ್ಡ್ ಪೇಮೆಂಟ್ಸ್ಗಳು ಕೂಡ ಆಲ್ಮೋಸ್ಟ್ 17% ನಿಯರ್ನಷ್ಟು ಮಾರ್ಕೆಟ್ ಶೇರ್ನ ಹೊಂದಿರುತ್ತೆ ಎಸ್ ಬ್ಯಾಂಕ್. ಬಟ್ ಇದರಲ್ಲಿ ಬೇರೆ ಬೇರೆ, ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಸೊ ಈ ಥರ ವಿಷಯಗಳನ್ನ ನೋಡಿದಾಗ ಮಾರ್ಕೆಟ್ ಶೇರ್ ಬಹಳ ಕಡಿಮೆ ಇದೆ. ಇದು ಸ್ವಲ್ಪ ವರಿ ಮಾಡ್ಕೊಳ್ಳೋಂಥ ಪಾಯಿಂಟ್. ಆದರೆ ಮೇಜರ್ ಆಗಿ UPI ಡಿಜಿಟಲ್ ಪೇಮೆಂಟ್ಸ್ಗಳೆಲ್ಲ ಏನಿದೆಯೋ ಅದು ಈ ಒಂದು ಪರ್ಟಿಕ್ಯುಲರ್ ಎಸ್ ಬ್ಯಾಂಕ್ ಕಂಪನಿ ಏನಿದೆಯೋ ಮಾರ್ಕೆಟ್ ಶೇರಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬೆಳೆದಿರೋದನ್ನ ನಾವು ಈಸಿಯಾಗಿ ನೋಡಬಹುದಿಲ್ಲಿ. ಸೊ ಇದು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಅಥವಾ ಕಂಪನಿಯ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಇನ್ ಟರ್ಮ್ಸ್ ಆಫ್ ದ ಹಿಸ್ಟ್ರಿ, ಯಾವ್ಯಾವ ಫೌಂಡರ್ ಯಾರೋ, ಪ್ರಮೋಟರ್ಸ್ಗಳು ಯಾರೋ, ಅವ್ರದ್ರಲ್ಲಿ ಏನೇನೆಲ್ಲ ಇಶ್ಯೂಸ್ಗಳಾಗಿತ್ತು, ಏನಾದ್ರು ನ್ಯೂಸ್ಗಳಿತ್ತ ಮೇಜರ್ ಆಗಿ ಫಿನಾನ್ಷಿಯಲಿ. ಸೊ ಇದನ್ನೆಲ್ಲ ನೋಡೋದು ಒಂದು ಭಾಗ. ಆದರೆ ಎರಡನೆಯ ಭಾಗ ನಾನು ಇವಾಗ ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇರೋಂಥದ್ದು ನಂಬರ್ಸ್ಗಳು, ಅಂದರೆ ಫಿನಾನ್ಷಿಯಲ್ ನಂಬರ್ಸ್ಗಳಂತ ಹೇಳ್ತೀವಿ. ಹಣಕಾಸಿನ ವ್ಯವಹಾರಗಳು ಅವ್ರು ಯಾವ್ಯಾವ ರೀತಿ ಟ್ರ್ಯಾಕ್ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಹಾಗೆ ಆ ನಂಬರ್ಸ್ಗಳನ್ನ ನೋಡೋದ್ರ ಮೂಲಕ ನಾವು ಒಂದು ಕಂಪನಿ ಯಾವ ರೀತಿ ಇದೆ ಅಂತ ಅನ್ನೋದನ್ನ ನೋಡೋದು ಎರಡನೇ ಭಾಗ ಆಗಿರುತ್ತೆ. ಮೊದಲನೇದು ಕಂಪನಿಯ ಹಿಸ್ಟ್ರಿ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ನಾವು ನೋಡೋಕೆ ಹೋಗ್ತಾ ಇರೋಂಥದ್ದು ಕಂಪನಿಯ ನಂಬರ್. ಸೊ ಎಸ್ ಬ್ಯಾಂಕಲ್ಲಿ ಏನೇನೆಲ್ಲ ಫಿನಾನ್ಷಿಯಲ್ ನಂಬರ್ಸ್ಗಳಿದೆ, ಆ ನಂಬರ್ಸ್ಗಳಿಂದ ನಾವು ಯಾವ ರೀತಿಯಾಗಿ ಒಂದು ಕಂಪನಿ, ಈ ಒಂದು ಎಸ್ ಬ್ಯಾಂಕ್ ಅನ್ನೋ ಒಂದು ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದನ್ನ ಇವಾಗ ನೋಡೋಣ. ಈ ಫಿನಾನ್ಷಿಯಲ್ ನಂಬರ್ಸ್ಗಳನ್ನು ನಾವು ಬೇರೆ ಕಂಪನಿಗಳು, ಈಗ ಎಸ್ ಬ್ಯಾಂಕ್ ಅಂತಂದ್ರೆ ಅದೇ ರೀತಿ ಸುಮಾರು ಬ್ಯಾಂಕ್ಗಳಿದೆ, HDFC ಬ್ಯಾಂಕ್ ಅಂತ ಬರುತ್ತೆ, ICICI ಬ್ಯಾಂಕ್ ಬರುತ್ತೆ, ಈ ಥರ ಡಿಫ್ರೆಂಟ್ ಬ್ಯಾಂಕ್ಗಳೇನಿದೆಯೋ ಆ ಬ್ಯಾಂಕ್ಗಳ ನಂಬರ್ಸ್ಗಳ ಜೋಡಿ ಕಂಪೇರ್ ಮಾಡಿ ಎಸ್ ಬ್ಯಾಂಕ್ ಎಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ವಿಷಯನ ತಿಳ್ಕೊಳ್ಳೋಣ ಇವಾಗ. ಸೊ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ನೀವು, ನಾನಿಲ್ಲಿ HDFC ಬ್ಯಾಂಕ್, ಕೋಟಕ್ ಮಹೀಂದ್ರ, ICICI, SBI, ಎಕ್ಸಿಸ್ ಬ್ಯಾಂಕ್, ಇಂಡಸ್ ಇಂಡಿಯಾ ಬ್ಯಾಂಕ್, ಹಾಗೆ ಎಸ್ ಬ್ಯಾಂಕ್ ಅನ್ನ ಕನ್ಸಿಡರ್ ಮಾಡಿದ್ವಿ. ಸೊ ದಟ್ ಇವೆಲ್ಲ ಒಂದಕ್ಕೊಂದು ಕಾಂಪಿಟೇಟರ್ಸ್ ಗಳಾಗಿದೆ. ಸೊ ಇದರಲ್ಲಿ ಇರುವಂತಹ ನಂಬರ್ಸ್ ಗಳನ್ನ ಕಂಪೇರ್ ಮಾಡೋಣ ಇವಾಗ. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು, ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ, ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ ಬಂದಾಗ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಬ್ಯಾಂಕಿಂಗ್ ಸೆಗ್ಮೆಂಟ್. ಏನಕ್ಕಪ್ಪ ಅಂತ ಅಂದ್ರೆ 2008 ಅಲ್ಲಿ ಈ ಒಂದು ಯಾವಾಗ ಕ್ಯಾಪಿಟಲ್ ಅಡೆಕ್ವೆನ್ಸಿ ಶುರು ಆಗಿದ್ದು ಅಂತ ಅಂದ್ರೆ 2008 ಅಲ್ಲಿ ಕ್ರೈಸಿಸ್ ಆಯಿತು. ನಮ್ಗೆ ಗೊತ್ತಿದೆ ಎಷ್ಟೋ ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದ್ದೋಯ್ತು ಆ ಟೈಮಲ್ಲಿ. ಸೊ ಸಿಕ್ಕಾಪಟ್ಟೆ ಇಶ್ಯೂಸ್ ಆಗಿದೆ. 2008 ಕ್ರಾಶ್ ಎಲ್ರಿಗೂ ನೆನಪಿರುತ್ತೆ. ಆಬ್ವಿಯಸ್ಲಿ ಆ ಟೈಮಲ್ಲಿ ಕ್ಯಾಪಿಟಲ್ ಅಡೆಕ್ವೆನ್ಸಿ ಅನ್ನೋ ಒಂದು ಅಡೆಕ್ವೆನ್ಸಿ ರೇಷಿಯೋ ಅನ್ನೋ ಒಂದು ಪ್ಯಾರಾಮೀಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ದಟ್ ಬ್ಯಾಂಕಿಂಗ್ ಅಲ್ಲಿ ಬ್ಯಾಂಕಲ್ಲಿ ಯಾರು ಡೆಪಾಸಿಟ್ ಮಾಡಿರ್ತಾರೋ ಅವ್ರ ದುಡ್ಡನ್ನು ಸೇಫ್ ಮಾಡಲಿಕ್ಕೆ. ಸೊ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಯೂಶುವಲಿ 13%ಗಿಂತ ಜಾಸ್ತಿ ಇರಬೇಕು ಯಾವುದೇ ಒಂದು ಬ್ಯಾಂಕಲ್ಲಿ. ಅಂದರೆ ನಾವು ಹೇಳ್ಬೋದು ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಆಫ್ ದ ಬ್ಯಾಂಕಿಂಗ್ ಸೆಕ್ಟರ್ ಏನಿದೆಯೋ ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಎಸ್ ಬ್ಯಾಂಕ್ ವೈಸ್ ನೋಡಿದ್ರೆ ನೀವು 19.6% ಇದೆ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ, ವಿಚ್ ಇಸ್ ಅ ವೆರಿ ಗುಡ್ ಪಾಯಿಂಟ್ ಕಂಪೇರಿಂಗ್ ಟು ದ 13%. ಸೊ ಮಿನಿಮಮ್ 13% ಇರಬೇಕು ಈ ಒಂದು ಪರ್ಟಿಕ್ಯುಲರ್ ನಂಬರ್ ವಿತ್ ರೆಸ್ಪೆಕ್ಟ್ ಟು ದ ಓವರ್ ಆಲ್ ಪರ್ಫಾರ್ಮೆನ್ಸ್. ಸೊ HDFC ಬ್ಯಾಂಕ್ ಅದರಲ್ಲ ನೋಡಿದ್ರೆ ಆಲ್ಮೋಸ್ಟ್ 19.1 ಇದೆ. ಇನ್ ಟರ್ಮ್ಸ್ ಆಫ್ ದಟ್ ಎಸ್ ಬ್ಯಾಂಕ್ ಕೂಡ ಬಹಳ ಒಂದು ಒಳ್ಳೆಯ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ 19.6%ನಷ್ಟು ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಇದೆ ಎಸ್ ಬ್ಯಾಂಕ್ ಅಲ್ಲಿ. ಸೊ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಅಂದ್ರೆ ಇನ್ನೊಂದು ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಬೇಕಪ್ಪ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂತ ಅಂದ್ರೆ, ಈಗ ಒಂದು ರೂಲ್ ಇರುತ್ತೆ. ಏನಪ್ಪಾ ಅಂದ್ರೆ, ಈಗ ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಇರುವಂತಹ ಕ್ಯಾಪಿಟಲ್ ಏನಿದೆಯೋ ಅವರು ಕಂಪ್ಲೀಟ್ ಆಗಿ ಹೈ ರಿಸ್ಕ್ ಇರೋ ಹತ್ರ ಸಾಲ ಕೊಡೋದು ಆ ಥರ ಎಲ್ಲ ಮಾಡಬಾರ್ದು. ಸೊ ಮಿನಿಮಮ್ ಇಷ್ಟು ಒಂದು ಸೇಫ್ ಅಮೌಂಟನ್ನು ಅವರು ಸಪ್ರೇಟಾಗಿ ಲೋ ರಿಸ್ಕ್ ಇರುವಂತಹ ಒಂದು ಎನ್ವೈರನ್ಮೆಂಟಲ್ಲಿ ಸಪ್ರೇಟಾಗಿ ಸ್ಟೋರ್ ಮಾಡಿಡಬೇಕಾಗುತ್ತೆ, ಕ್ಯಾಶನ್ನು ಇಟ್ಕೊಳ್ಬೇಕಾಗುತ್ತೆ. ಸೊ ದಟ್ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್, ಏನಾದ್ರು ಪ್ರಾಬ್ಲಮ್ ಇಶ್ಯೂಸ್ ಆದರೆ ಡೆಪಾಸಿಟರ್ಸ್ ಯಾರು ಇರ್ತಾರೋ ಬ್ಯಾಂಕಲ್ಲಿ ಅವರಿಗೆ ಹಣವನ್ನು ಸೇಫ್ ಆಗಿ ಒದಗಿಸ್ಕೊಡ್ಲಿಕ್ಕೆ. ಸೊ ಈ ಒಂದು ನಂಬರ್ ಬಹಳ ಮುಖ್ಯವಾಗಿರುತ್ತೆ ಬ್ಯಾಂಕಿಂಗ್ ಸೆಗ್ಮೆಂಟಲ್ಲಿ. ಇನ್ ಟರ್ಮ್ಸ್ ಆಫ್ ದಟ್ ಎಸ್ ಬ್ಯಾಂಕ್ ಬಹಳ ಒಳ್ಳೆಯ ಸ್ಟ್ಯಾಂಡ್ ಪಾಯಿಂಟನ್ನು ತಗೊಳುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥ ನಂಬರ್ ಬಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರೀತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋ ನಂಬರು. ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಇನ್ ರೆಸ್ಪೆಕ್ಟ್ ಟು ಎಸ್ ಬ್ಯಾಂಕ್ 3.4 ಇದೆ ಈ ನಂಬರು. ಬಟ್ ಕಂಪೇರಿಂಗ್ ಟು ಅದರ್ ಬ್ಯಾಂಕ್ಸ್, ಸೊ ಈಗ ನೀವು ನೋಡಿದ್ರೆ ಕೋಟಕ್ ಬ್ಯಾಂಕ್ ಏನಿದೆಯೋ 4.61 ಇದೆ, ಆಮೇಲೆ HDFC ಬ್ಯಾಂಕ್ 4.1 ಇದೆ. ಸೊ ಇವೆಲ್ಲ ಅದಕ್ಕೂ ಕಂಪೇರ್ ಮಾಡಿದ್ರೆ ಐ ಥಿಂಕ್ ಈ ನಂಬರಲ್ಲಿ ಸ್ವಲ್ಪ ಕಡಿಮೆ ಇದೆ ಎಸ್ ಬ್ಯಾಂಕ್. ಬಟ್ ವಿಷಯ ಏನಪ್ಪಾ ಅಂತಂದ್ರೆ, ಭಯ ಪಡುವಂಥ ಲೆವೆಲ್ಗೆ ಏನು ನಂಬರ್ ತುಂಬಾ ಕಡಿಮೆ ತೀರ ಲೈಕ್ 0.1, 0.5 ಈ ಥರ ಏನೂ ಇಲ್ಲ. ಸೊ ಇಟ್ಸ್ ಮೇಂಟೈನಿಂಗ್ ಅ ಡೀಸೆಂಟ್ ನಂಬರ್ ಹಿಯರ್ 3.4 ವಿಚ್ ಇಸ್ ಅ ವೆರಿ ಗುಡ್ ನಂಬರ್. ಸೊ ನೆಕ್ಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರೀತಾರೆ. ಎಸ್ಪೆಷಲಿ ಬ್ಯಾಂಕಿಂಗ್ ಅಂತ ಬಂದಾಗ ಇದು ಬಹಳ ಮುಖ್ಯವಾಗಿರುತ್ತೆ. ಸೊ ಸಿಂಪಲ್ ಭಾಷೆಯಲ್ಲಿ ನಿಮ್ಗೆ ಹೇಳಬೇಕಪ್ಪ ಅಂತ ಅಂದರೆ NPA, ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಏನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಬ್ಯಾಂಕ್ ಇದೆ, ಎಕ್ಸ್ ಬ್ಯಾಂಕ್. ಸೊ ಆ ಬ್ಯಾಂಕು ಸಮ್ ಅಮೌಂಟ್, ಈಗ 10,000 ಯಾರೋ ಒಬ್ಬರಿಗೆ ಲೋನ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಆ ಲೋನ್ ಕೊಟ್ಟಿರೋದಕ್ಕೆ ಅವ್ರು ಇಂಟ್ರೆಸ್ಟ್ ತಗೊಳ್ತಿರ್ತಾರೆ, ಅದೇ ಬ್ಯಾಂಕಿಂಗ್ ಬಿಸ್ನೆಸ್. ಸೊ ಬೇರೆ ಕಡೆಯಿಂದ ಡೆಪಾಸಿಟರ್ಸ್ ಕಡೆಯಿಂದ ದುಡ್ಡು ತಗೊಳ್ತಾರೆ, ಅದನ್ನ ಲೋನ್ ಆಗಿ ಕೊಡ್ತಾರೆ, ಅಲ್ಲಿಂದ ಬರೋ ಇಂಟ್ರೆಸ್ಟ್ ಅಲ್ಲಿ ಬರುವಂತಹ ಲಾಭವನ್ನೇ ಬ್ಯಾಂಕ್ ಲಾಭವಾಗಿ ತಗೊಳುತ್ತೆ. ಸೊ ಇದು ಬೇಸಿಕ್ ಬ್ಯಾಂಕಿಂಗ್ ಸಿಸ್ಟಮ್ ಆಗಿರುತ್ತೆ.
ಇದರಲ್ಲಿ ಸಪೋಸ್ ಅಸ್ಯೂಮ್ ಈಗ ಅವರು ಯಾರು ಸಾಲ ತಗೊಂಡಿರ್ತಾರೋ 10,000 ರೂಪಾಯಿ, ಅವರು ಆ ಸಾಲವನ್ನು ವಾಪಸ್ ಕೊಡಲಿಲ್ಲ ಅಂತ ಅನ್ಕೊಳ್ಳಿ, ವಾಪಸ್ ಸಾಲವನ್ನು ತೀರಿಸಲಿಲ್ಲ ಅಂತ ಅಂದರೆ ಆಬ್ವಿಯಸ್ಲಿ ಬ್ಯಾಂಕಿಗೆ ಅದೊಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುತ್ತೆ. ಸೊ ಅವ್ರ ಹತ್ರ ದುಡ್ಡಿತ್ತು, ಬಟ್ ದುಡ್ಡನ್ನು ಬೇರೆಯವರಿಗೆ ಸಾಲವಾಗಿ ಕೊಟ್ಟಿದ್ರು, ಅದರಿಂದ ಬರೋಂಥ ಇಂಟ್ರೆಸ್ಟು ಬರ್ತಿಲ್ಲ, ಅಸಲು ಬರ್ತಿಲ್ಲ ಅಂತ ಅಂದರೆ ಸೊ ಆಬ್ವಿಯಸ್ಲಿ ಅದು ಆ ಥರ ಅಮೌಂಟ್ ಏನಿದೆಯೋ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರೀತಾರೆ. ಸೊ ನಿಮ್ಗೆ ಆಲ್ರೆಡಿ ಅರ್ಥ ಆಗ್ತಾ ಇರ್ಬೋದು, NPA ಅನ್ನೋ ಒಂದು ನಂಬರ್ ಏನಿದೆಯೋ ಬಹಳ ಕಡಿಮೆ ಇರಬೇಕು ಯಾವುದೇ ಒಂದು ಬ್ಯಾಂಕಲ್ಲಿ. ಸೊ ಅದು ಒಳ್ಳೆ ಇಂಡಿಕೇಶನ್ನ ಇಂಡಿಕೇಟ್ ಮಾಡುತ್ತೆ, ಎಸ್ಪೆಷಲಿ ಬ್ಯಾಂಕಿಂಗಲ್ಲಿ. ಸೊ ಹಾಗಾಗಿ ಈ NPAನ ನೋಡೋದು ಬಹಳ ಮುಖ್ಯವಾಗಿರುತ್ತೆ ಬ್ಯಾಂಕಿಂಗಲ್ಲಿ. ಇದರಲ್ಲಿ 2 ರೀತಿಯಾಗಿ NPA ಬರುತ್ತೆ, ಗ್ರಾಸ್ NPA, ನೆಟ್ NPAs ಅಂತ ಕರೀತಾರೆ. ಸೊ ಗ್ರಾಸ್ NPAs, ನೆಟ್ NPAಸ್ಗೆ ಡಿಫ್ರೆನ್ಸ್ ಇಷ್ಟೇ. ಗ್ರಾಸ್ ಅಂತ ಅಂದರೆ ಫಸ್ಟ್ ಲೆವೆಲ್ ಆಫ್ NPA. ಸೊ ಬೇಸಿಕ್ ಓವರ್ ಆಲ್ NPAs ಎಷ್ಟಿದೆ ಅವ್ರದ್ರಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಅದರಲ್ಲಿ ಪ್ರೊವಿಷನಿಂಗ್ ಆದಮೇಲೆ, ಸೊ ಪ್ರೊವಿಷನಿಂಗ್ ಅಂದ್ರೆ ಏನು, ಈಗ ಅವರು ಸಾಲ ಕೊಟ್ಟರು ವಾಪಸ್ ಕಟ್ಟಲೇ ಇಲ್ಲ ಅಂತ ಅಂದರೆ ಅದನ್ನು ಲಾಸ್ ಅಂತ ಕನ್ಸಿಡರ್ ಮಾಡಿ ಲಾಸ್ ಬುಕ್ ಮಾಡ್ಕೊಳ್ಳುತ್ತೆ ಬ್ಯಾಂಕ್. ಸೊ ಆ ಲಾಸ್ ಬುಕ್ ಆದಮೇಲೆ ಉಳಿಯುವಂತಹ NPAs ಏನಿದೆಯೋ ಅದಕ್ಕೆ ನಾವು ನೆಟ್ NPAs ಅಂತ ಕರಿತೀವಿ. ಸೊ ಗ್ರಾಸ್ NPA ನೋಡಿದಾಗ ಎಸ್ ಬ್ಯಾಂಕ್ದು 15.36, ಸೊ ವಿಚ್ ಈಸ್ ಹೈಯರ್ ನಂಬರ್ ಕಂಪೇರ್ ಟು ದ ಅದರ್ ಬ್ಯಾಂಕ್ಸ್ ಆಬ್ವಿಯಸ್ಲಿ. ಸೊ ನೀವು ನೋಡ್ಬೋದು ಎಸ್ ಬ್ಯಾಂಕ್ 15.36 ಇತ್ತು ಅಂತಂದ್ರೆ ಇದನ್ನು ಕಂಪೇರಿಸಿವ್ಲಿ ನೋಡಿದಾಗ ನಮಗೆ HDFC ಬ್ಯಾಂಕ್ ಬಂದು ಬರೀ 1.08 ಇದೆ, ವಿಚ್ ಇಸ್ ಅ ವೆರಿ ಗುಡ್ ನಂಬರ್. ಹಾಗೆ ನೀವು ಇಂಡಸ್ ಇಂಡಿಯಾ ಬ್ಯಾಂಕ್ ನೋಡಿದ್ರೆ 1.7 ಇದೆ, ಅದೇ ರೀತಿ ಕೊಟ್ಯಾಕ್ ಬ್ಯಾಂಕ್ ನೋಡಿದ್ರೆ 2.55 ಇದೆ. ಸೊ ಈ ಥರ ನಂಬರ್ನ ಕಂಪೇರ್ ಮಾಡಿ ನೋಡಿದಾಗ 15.36 ಇಸ್ ದ ಹೈಯೆಸ್ಟ್ ನಂಬರ್. ಇದರಿಂದ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗ್ರಾಸ್ NPAs ಎಸ್ ಬ್ಯಾಂಕಲ್ಲಿ ಜಾಸ್ತಿ ಇದೆ. ಸೊ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಾಸ್ತಿ ಇದೆ. ಸೊ ಅದು ಬಹಳ ಕನ್ಸರ್ನಿಂಗ್ ನಂಬರ್ ಆಗಿರುತ್ತೆ ಎಸ್ ಬ್ಯಾಂಕಲ್ಲಿ. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ನೆಟ್ NPAs, ನೆಟ್ ಪರ್ಫಾರ್ಮಿಂಗ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಏನಿದೆ ಅದನ್ನು ನೋಡಿದಾಗ ಎಸ್ ಬ್ಯಾಂಕಲ್ಲಿ 4.04 ಕಂಪೇರ್ ಟು ದ ಅದರ್ ಬ್ಯಾಂಕ್ಸ್. ಇಲ್ಲೂ ಕೂಡ ಈ ಒಂದು ನಂಬರ್ ಬಹಳ ಕನ್ಸರ್ನಿಂಗ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಈಗ HDFC ಬ್ಯಾಂಕ್ 0.17 ಆಲ್ಮೋಸ್ಟ್ ನಾಮಿನಲ್ಸ್, ಏನು ಗ್ರೇಟ್ ನಂಬರ್ ಅನ್ನೋ ಥರನೇ ಇಲ್ಲ. ಅದೇ ರೀತಿಯಾಗಿ ಬೇರೆ ಎಲ್ಲ ಬ್ಯಾಂಕ್ಗಳು ಕಂಪೇರ್ ಮಾಡಿದರೆ ಎಸ್ ಬ್ಯಾಂಕ್ ಇವನ್ ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಲ್ಲಿ ಕೂಡ ಈ ಒಂದು ಕಂಪನಿ ಜಾಸ್ತಿ ನಂಬರ್ನ ಹೊಂದಿದೆ, ವಿಚ್ ಇಸ್ ಆಲ್ಸೋ ದ ಕನ್ಸರ್ನಿಂಗ್ ಪಾಯಿಂಟ್. ಸೊ ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಒಂದು ಆರ್ಡರ್ನ ಹೊರಡಿಸಿತ್ತು. ಸೊ ಏನಪ್ಪಾ ಅಂತ ಅಂದರೆ ಕೆಲವೊಂದಿಷ್ಟು ಕ್ಯಾಟಗರೀಸ್ಗಳನ್ನು NPAs ಅಂತ ಕನ್ಸಿಡರ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ಸೊ ನಾವು ಈಗೇನು ನಂಬರ್ ನೋಡಿದ್ವೋ ಕ್ರಾಸ್ ಆ್ಯಂಡ್ ನೆಟ್ NPAs ಅಲ್ಲಿ, ಸೊ ಅದು ಬೇಸಿಕಲಿ ಆ ಒಂದು ಕನ್ಸಿಡರ್ ಮಾಡಿ, ಅಂದರೆ ಆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ನ ಕನ್ಸಿಡರ್ ಮಾಡಿ ನೋಡಿರೋಂತಹ ನಂಬರು. ಬಟ್ ಅದನ್ನು ಕನ್ಸಿಡರ್ ಮಾಡ್ದೇನೆ, ವಿತೌಟ್ ಸುಪ್ರೀಂ ಕೋರ್ಟ್ ಆರ್ಡರ್ನ ಕನ್ಸಿಡರ್ ಮಾಡ್ದೇನೆ NPAsನ ನೋಡೋದಾದರೆ ಸ್ಕ್ರೀನಲ್ಲಿ ನೋಡ್ಬೋದು ನೀವು 15.36 ಇರೋಂಥ ನಂಬರು 20% ಹೊರಟೋಗುತ್ತೆ. ಸೊ ದಿಸ್ ಇಸ್ ಅ very high number. So comparing to the overall NPAs without Supreme Court order. So ಈ ಆರ್ಡರ್ ಇಲ್ದೇನೆ ನೋಡಿದಾಗ 20 ವರೆಗೂ ನಂಬರ್ ರೀಚ್ ಆಗುತ್ತೆ. ಸೊ ಇದು ಕೂಡ ಬಹಳ ಕನ್ಸರ್ನಿಂಗ್ ಅಂತ ಪಾಯಿಂಟ್ ಅಂತ ಅನಿಸುತ್ತೆ ಎಸ್ ಬ್ಯಾಂಕಲ್ಲಿ. ಸೊ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ಕಾಸಾ ರೇಷಿಯೋ ಅಂತ ಕರೀತಾರೆ, ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ ರೇಷಿಯೋ ಅಂತ. ಸೊ ಈಗ ಯಾವುದೇ ಒಂದು ಬ್ಯಾಂಕಿಂಗಲ್ಲಿ ಸುಮ್ಮನೆ ಕಾಮನ್ ಸೆನ್ಸ್ ಆಗಿ ನಾವು ನೋಡ್ತೀವಿ ಅಂತ ಅಂದರೆ ಸೇವಿಂಗ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಜಾಸ್ತಿ ಇದ್ದಷ್ಟು, ಅಲ್ಲಿ ಬರುವಂತಹ ಡೆಪಾಸಿಟ್ಸ್ ಏನಿದೆ ಅದು ಜಾಸ್ತಿ ಇದ್ದಷ್ಟು ಬ್ಯಾಂಕಿಗೆ ಒಳ್ಳೆಯದು. ಯಾಕೆ, ನೀವು ಸಿಂಪಲ್ ಆಗಿ ಥಿಂಕ್ ಮಾಡ್ಬೋದು, ಈಗ ಕರೆಂಟ್ ಅಕೌಂಟು ಸೇವಿಂಗ್ಸ್ ಅಕೌಂಟಲ್ಲಿ ಬರುವಂಥ ಅಮೌಂಟ್ಗೆ ಬ್ಯಾಂಕ್ ಇಂಟ್ರೆಸ್ಟ್ ಕೊಡ್ತಾರಲ್ವಾ, ಸೊ ಬ್ಯಾಂಕ್ ಇಂಟ್ರೆಸ್ಟ್ ಏನು ಕೊಡ್ತಾರೋ ಅದು ಭಾಳ ಕಡಿಮೆ ಕೊಡ್ತಿರ್ತಾರೆ. ಸೊ ಆ ಒಂದು ಲಿಕ್ವಿಡಿಟಿ ಅವ್ರಿಗೆ ಅಮೌಂಟ್ ಏನು ಸಿಗುತ್ತೋ ಅಲ್ಲಿಂದ ಅದನ್ನು ಅವರು ಹೈಯರ್ ಇಂಟ್ರೆಸ್ಟ್ ಕೊಟ್ಬಿಟ್ಟು ಜಾಸ್ತಿ ಲಾಭ ಗಳಿಸುವಂತಹ ಪಾಸಿಬಿಲಿಟಿ ಇರುತ್ತೆ, ಚಾನ್ಸಸ್ ಇರುತ್ತೆ. ಹಾಗಾಗಿ ಕಾಸಾ ರೇಷಿಯೋ ಏನಿದೆಯೋ ಈ ಪರ್ಸೆಂಟೇಜು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಯಾವುದೇ ಒಂದು ಬ್ಯಾಂಕಿಂಗಲ್ಲಿ ಯಾವುದೇ ಒಂದು ಬ್ಯಾಂಕ್ ಅಂತ ತಗೊಂಡ್ರೆ ಕಾಸಾ ರೇಷಿಯೋ ಜಾಸ್ತಿ ಇದೆ ಅಂತಂದರೆ ಅದು ಒಂದು ಒಳ್ಳೆ ಪಾಯಿಂಟ್ ಆಗಿರುತ್ತೆ, ಒಳ್ಳೆ ಪಾಯಿಂಟನ್ನು ಇಂಡಿಕೇಟ್ ಮಾಡುತ್ತೆ ಆ ಒಂದು ಬ್ಯಾಂಕಿನ ಬಗ್ಗೆ. ಸೊ ಈ ಒಂದು ನಂಬರ್ ವೈಸ್ ಎಸ್ ಬ್ಯಾಂಕ್ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ನಾವಿವಾಗ. ಸೊ ಈ ಒಂದು ನಂಬರ್ನ ನೋಡಿದಾಗ ನಾವಿಲ್ಲಿ ನೋಡ್ಬೋದು ಬೇರೆ ಎಲ್ಲ ಬ್ಯಾಂಕ್ಗಳದ್ದು ಆಲ್ಮೋಸ್ಟ್ 40% ಮೇಲಿದೆ ಕಾಸಾ ರೇಷಿಯೋ, ವೆರಿನ್ ಎಸ್ ಬ್ಯಾಂಕ್ದು 26% ಇದೆ. ಸೊ ಅಗೇನ್ ದಿಸ್ ಇಸ್ ಅನದರ್ ಪಾಯಿಂಟ್ ಕಂಪೇರಿಂಗ್ ಟು ದ ಅದರ್ ಬ್ಯಾಂಕ್ಸ್. ಸೊ ಎಸ್ ಬ್ಯಾಂಕ್ ಮತ್ತೆ ಕೆಳಗಡೆ ನಿಂತ್ಕೊಳ್ಳುತ್ತೆ. ಏನಕ್ಕಪ್ಪ ಅಂತ ಅಂದರೆ ಕಾಸಾ ರೇಷಿಯೋ ಬಿಲೋ, comparing to the other banks below average ಇದೆ. ಸೊ 26 is a very low number compared to the other banks, so which are almost more than 40%, ಜಾಸ್ತಿ 40%ಗಿನ ಪ್ರತಿಶತಕ್ಕಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಒಂದು ನಂಬರ್ ಕೂಡ ಅಂಥ ಎನ್ಕರೇಜಿಂಗ್ ಅನ್ನುವಂಥ ಒಂದು ನಂಬರ್ ಅಲ್ಲ ಎಸ್ ಬ್ಯಾಂಕಲ್ಲಿ ಅಂತ ನಾವು ಹೇಳ್ಬೋದು ಕಾಸಾ ರೇಷಿಯೋದಲ್ಲಿ. ವೆಲ್, ಇಲ್ಲಿವರೆಗೂ ನಾವು ಬಹಳ ವಿಷಯಗಳನ್ನ ತಿಳ್ಕೊಂಡ್ವಿ ಇನ್ ಟರ್ಮ್ಸ್ ಆಫ್ ದ ಎಸ್ ಬ್ಯಾಂಕ್, ಪರ್ಟಿಕ್ಯುಲರ್ಲಿ ಯಾವ ರೀತಿ ಇದರ ಹಿಸ್ಟ್ರಿ ಇತ್ತು, ಯಾವ ರೀತಿ ಬೆಳೆದು ಬಂತು ಕಂಪನಿ, ಯಾವ್ಯಾವ ರೀತಿ ಏರಿಳಿತಗಳನ್ನು ಕಾಣಿಸ್ಕೊಳ್ತು. ಅಷ್ಟೇ ಅಲ್ಲ, ಯಾವ್ಯಾವ ನಂಬರ್ಸ್ಗಳನ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಬ್ಯಾಂಕಿಂಗಲ್ಲಿ. ಇದೆಲ್ಲ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳು, ಬಹಳ ಕ್ರೂಷಿಯಲ್ ಪಾಯಿಂಟ್ಸ್ಗಳಾಗಿರುತ್ತೆ ಬ್ಯಾಂಕಿಂಗ್ ಸೆಗ್ಮೆಂಟಲ್ಲಿ ನೋಡಿದಾಗ. ಈಗ ಕಾಸಾ ರೇಷಿಯೋ ಇರ್ಬೋದು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಾವು ಬಹಳ
ಸೂಕ್ಷ್ಮವಾಗಿ ನಾವು ಅನಲೈಸ್ ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ. ಅಷ್ಟೇ ಅಲ್ಲ, ನಮ್ಗೆ ಇವಾಗ ಅರ್ಥ ಆಗಿದೆ ಯಾವುದೇ ಒಂದು ಕಂಪನಿಯನ್ನು ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಆ ಕಂಪನಿ ಹಿಸ್ಟ್ರಿಯನ್ನು ತಿಳ್ಕೊಳ್ಬೇಕು, ಹಾಗೆ ಆ ಕಂಪನಿಯನ್ನ ನಂಬರ್ಸ್ಗಳು ಏನೇನಿದೆ, ಫಿನಾನ್ಷಿಯಲ್ ನಂಬರ್ಸ್ಗಳು, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಅನ್ನೋ ವಿಷಯ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ನಾನು ಇಲ್ಲಿವರೆಗೂ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನಿದೆಯೋ ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ಇದನ್ನು ಬೈ ಸೆಲ್ ರೆಕಮೆಂಡೇಶನ್ಸ್ ಅಂತ ಕನ್ಸಿಡರ್ ಮಾಡಬೇಡಿ. ಹಾಗೆಯೇ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ತಗೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಪ್ರಾಪರಾಗಿ ಅನಾಲಿಸಿಸ್ ಮಾಡಿ, ರಿಸರ್ಚ್ ಮಾಡಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ರಿಸ್ಕ್. ಸೊ ದಯವಿಟ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ರಿಸ್ಕ್ ಏನಿದೆ ಅದನ್ನು ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ, ದೆನ್ ನೀವು ಇಂಡಿಪೆಂಡೆಂಟ್ ಆಗಿ ಪ್ರಾಪರ್ ಆಗಿ ಡಿಸಿಷನ್ ತಗೊಳ್ಳಿಕ್ಕಾಗುತ್ತೆ. ಸೊ ಇದೇ ರೀತಿಯಾಗಿರುವಂತಹ ಸುಮಾರು ವಿಡಿಯೋಸ್ಗಳನ್ನು ಮತ್ತೆ ನಾವು ಅಪ್ಲೋಡ್ ಮಾಡಕ್ಕೆ ಹೋಗ್ತಾ ಇದೀವಿ ನಮ್ಮ ಚಾನಲಲ್ಲಿ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೋಬಾರ್ದು. ಅದೆಲ್ಲವನ್ನು ನೀವು ಇಮಿಡಿಯೇಟ್ ಆಗಿ ಇನ್ಫಾರ್ಮೇಷನ್ ಸಿಗಬೇಕು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ಗಳು ನಿಮಗೆ ಸಿಗಬೇಕು ಅಂತ ಅಂದರೆ. ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗುತ್ತೆ, ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತೀರ ಅನ್ನೋ ನಂಬಿಕೆಯಿಂದ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.